ಇಂದಿನ ಆವಿಷ್ಕಾರದಲ್ಲಿ ಈ ಬೆಂಕಿ ಪೆಟ್ಟಿಗೆ ಬೆಂಕಿ ಕಡ್ಡಿಯನ್ನು ಹೇಗೆ ಕಂಡುಹಿಡಿಯಲಾಯಿತು ಅಂತ ತಿಳ್ಕೊಳ್ಳೋಣ. ಬೆಂಕಿ ಕಡ್ಡಿಯನ್ನು ಸುಮಾರು 2 ಶತಮಾನಗಳ ಹಿಂದೆ ಆಕಸ್ಮಿಕವಾಗಿ ಕಂಡುಹಿಡಿಯಲಾಯಿತು. 1826ರಲ್ಲಿ ಇಂಗ್ಲೆಂಡಿನ ರಸಾಯನಶಾಸ್ತ್ರ ತಜ್ಞ ಜಾನ್ ವಾಕರ್ ಅವರು ತಮ್ಮ ಪ್ರಯೋಗಾಲಯದಲ್ಲಿ ಗನ್ಗಳ ತಯಾರಿಕೆಗಾಗಿ ಸುಲಭವಾಗಿ ಹೊತ್ತಿಕೊಳ್ಳುವ ವಸ್ತುವನ್ನು ಕಂಡುಹಿಡಿತಾ ಇರ್ತಾರೆ. ಅವರು ಆ ರಸಾಯನದಲ್ಲಿ ಅಂದರೆ ಕೆಮಿಕಲ್ಸನ್ನು ಕೈಯಲ್ಲಿ ಮುಟ್ಟಬಾರ್ದು ಅಂತ ಹೇಳಿ ಕಡ್ಡಿಗಳನ್ನು ಉಪಯೋಗಿಸ್ತಾ ಇರ್ತಾರೆ. ಹೀಗೆ ಮಾಡುವಾಗ ಆ ಕೆಮಿಕಲ್ಸಲ್ಲಿ ಆ ಕಡ್ಡಿಗಳನ್ನು ಹಾಕಿ ಬಿಟ್ಬಿಡ್ತಾರೆ, ಮರ್ತೋಗ್ತಾರೆ. ಅವರು ಒಂದು 2-3 ಗಂಟೆ ಆದಮೇಲೆ ಬರ್ತಾರೆ, ಕಡ್ಡಿಗಳು ಗಟ್ಟಿಯಾಗ್ಬಿಟ್ಟಿರ್ತವೆ. ಅದನ್ನು ತೆಗೆದು ಒಂದು ಹಾರ್ಡ್ ಸರ್ಫೇಸ್ ಗಡ್ಸಾದ ಜಾಗದಲ್ಲಿ ಅದನ್ನು ಉಜ್ಜುತ್ತಾರೆ. ಉಜ್ಜಿದವಾಗ ಅವ್ರಿಗೆ ಫಾರ್ ದಿ ಫಸ್ಟ್ ಟೈಮ್ ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಈ ಥರ ಅವರು ಯಾವತ್ತೂ ನೋಡಿರಲ್ಲ. ಇದು ಒಂದು ಹೊಸ ಸಂಶೋಧನೆಯೇ ಸಹ. ಈ ಮ್ಯಾಚ್ ಸ್ಟಿಕ್ ಹೊತ್ತಿಕೊಳ್ಳಲು ಕಾರಣ ಏನಂದ್ರೆ ಆ ಕೆಮಿಕಲ್ ಇದ್ದ ಪೊಟ್ಯಾಷಿಯಂ ಕ್ಲೋರೇಟ್ ರಬ್ ಮಾಡಿದವಾಗ ಅದು ಬೆಂಕಿ ಹೊತ್ಕೊಳ್ಳುತ್ತೆ.